ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಪಿಂಪಲ್ಸ್ ಆಗ್ತಾ ಇದೆ ಅಂದರೆ ಖಂಡಿತ ಡ್ಯಾಂಡ್ರಫ್ ಆಗಿದೆ ಅಂತ. ಅದರಲ್ಲೂ ಸಣ್ಣ ಮಕ್ಕಳಿಗೆ ಏನಾದರೂ ಡ್ಯಾಂಡ್ರಫ್ ಆಗಿಬಿಟ್ರೆ ತುಂಬಾ ಇಚ್ಚಿನೆಸ್ ಬರ್ತಾ ಇರ್ತದೆ. ಅದನ್ನು ಕೆರ್ಕೊಂಡು ಗಾಯಗಳೆಲ್ಲ ಆಗಿಬಿಡುತ್ತೆ. ಅದಕ್ಕೆ ಒಂದು ಸಿಂಪಲ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಟ್ರೈ ಮಾಡಿ, ತುಂಬ ಬೇಗ ಡ್ಯಾಂಡ್ರಫ್ ಹೋಗುತ್ತೆ. ಹಾಗೆ ಕೂದಲು ಕೂಡ ತುಂಬಾ ಶೈನಿ ಕೂಡ ಆಗುತ್ತೆ. ಈ ಓಮ್ ರೆಮಿಡಿನ ರೆಡಿ ಮಾಡ್ಕೊಳ್ಳೋಕ್ಕೂ ಮೊದಲು ಈ ರೀತಿ ಡ್ಯಾಂಡ್ರಫ್ನೆಲ್ಲ ನೀಟಾಗಿ ಕೈಯಲ್ಲೇ ಎಲ್ಲ ರಬ್ ಮಾಡ್ಕೊಂಬಿಡಿ, ಅಥವಾ ಕೂಮಿಂದ ಆದ್ರೂ ಈ ರೀತಿ ಡ್ಯಾಂಡ್ರಫ್ನೆಲ್ಲ ನೀಟಾಗಿ ಮೇಲ್ಗಡೆ ಬರಂಗೆ ಮಾಡ್ಕೊಳ್ರಿ. ನಾನಿಲ್ಲಿ ಎಗ್ಗನ್ನು ಬಳಸ್ಕೊತಾ ಇದ್ದೀನಿ. ನೀಟಾಗಿ ಇದನ್ನು ಈ ರೀತಿ ಓಪನ್ ಮಾಡ್ಕೊಂಬಿಟ್ಟು ಒಳಗಡೆ ಇರುವಂತಹ ಎಗ್ ವೈಟ್ನ ಸಪ್ರೇಟ್ ಮಾಡ್ಕೊಂಬಿಡಿ. ನೀವೇನಾದರೂ ಎಗ್ ಯೂಸ್ ಮಾಡೋದಿಲ್ಲ ಅನ್ನೋದಾದರೆ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ. ಹಳೆ ಕಾಲದಿಂದಲೂ ಅದನ್ನೇ ಯೂಸ್ ಮಾಡ್ತಾ ಇದ್ರಂತೆ. ನಾನು ಕೂಡ ಅದನ್ನು ಇದಕ್ಕೆ ಬಳಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಎಗ್ ವೈಟ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಒಂದು ರೌಂಡು ತಿರುಗಿಸ್ಕೊತಾ ಇದ್ದೀನಿ. ಆಮೇಲೆ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಹುಣಸೆ ರಸನ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿದ್ದೆ. ಅದನ್ನು ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಅದರ ರಸನ ಎಗ್ ವೈಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಗ್ ವೈಟ್ ಹಚ್ಚೋದಿಲ್ಲ ಅನ್ನೋರು ಬರೀ ಈ ಹುಣಸೆ ರಸ ಕೂಡ ಹಚ್ಕೋಬೋದು. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಕೂಮಲ್ಲಿ ಡ್ಯಾಂಡ್ರಫ್ನೆಲ್ಲ ಸ್ವಲ್ಪ ಮೇಲ್ಗಡೆ ಬರಂಗೆ ಮಾಡ್ಕೊಳ್ಳಿ. ನಂತರ ನೀಟಾಗಿ ತಲೆ ಪೂರ್ತಿ ಹಚ್ಕೊಳ್ಳಿ. ಕೂದಲಿಗೆಲ್ಲ ತುಂಬಾ ಚೆನ್ನಾಗಿ ಹಚ್ಕೊಳ್ಳಿ. ಹೇರ್ಸ್ ಅಂತೂ ತುಂಬಾ ಶೈನಿ ಬರುತ್ತೆ. ಹಾಗೆ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನೀಟಾಗಿ ಇದನ್ನೆಲ್ಲ ಹಚ್ಕೊಂಡ್ಬಿಟ್ಟು ಒಂದು ಗಂಟೆ ಹಾಗೆ ಬಿಟ್ಬಿಡಿ. ನಂತರ ವಾಶ್ ಮಾಡ್ಕೊಂಬಿಡಿ. ಶಾಂಪು ಹಚ್ಕೊಂಡೆ ನೀಟಾಗಿ ವಾಶ್ ಮಾಡ್ಕೋಬೋದು. ಯಾವುದೇ ರೀತಿ ಎಗ್ ಸ್ಮೆಲ್ ಕೂಡ ಇರೋದಿಲ್ಲ, ಏನೋ ಅನಿಸೋದು ಇಲ್ಲ ಕೂಡ. ಕೂದಲಂತೂ ತುಂಬಾ ಸಿಲ್ಕಿ ಆಗಿರುತ್ತೆ, ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ.